ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ಪುಟ್ಟ ಮಕ್ಕಳಿಗೆ ಪ್ರೀ ಸ್ಕೂಲ್ ಕಾನ್ಸೆಪ್ಟ್ನೊಂದಿಗೆ ಪುಟ್ಟ ಹೆಜ್ಜೆಯನ್ನಿಟ್ಟ ಲ್ಯಾಂಪ್ಸ್ ಅಕಾಡೆಮಿ 2001 ಪ್ರಾರಂಭಗೊಂಡು ಇಂದು ಹಂತ ಹಂತವಾಗಿ ಬೆಳೆದು ಹೀಗೆ ಮುಂದಕ್ಕೆ ಪದವಿ ಪೂರ್ವ, ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣವನ್ನು ನೀಡುವಂತಹ started my education and completed 10th. 12 years journey with Lamps Academy has given me good education. I learned to be polite, kind and helpful to others. The lessons and values I gained in my school. Today as we gather here to celebrate Silver Jubilee of our school, we celebrate not just 25 years of this institution, but 25 years of dedication, growth and excellence. Places where we grow, dream, fail, learn and become who we are. Today, my heart is filled with gratitude as I speak about ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತೆ, ಕಲೆಯಿಂದ ಶಿಲೆಗೆ ಕುಂಚಾರತೆ, ಪ್ರತಿಯೊಂದರಲ್ಲೂ ಅವನಾಡತೆ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತ ಸ್ವಾಮಿ, ಪಾಲಿಗೆ ಬಂದ ತತ್ವಾತನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಗಾಗಿಸು, ಹೇ ಶಾರದೆ. ಪುಟ್ಟ ಮಕ್ಕಳಿಗೆ ಪ್ರೀ ಸ್ಕೂಲ್ ಕಾನ್ಸೆಪ್ಟ್ನೊಂದಿಗೆ ಪುಟ್ಟ ಹೆಜ್ಜೆಯನ್ನಿಟ್ಟ ಲ್ಯಾಂಪ್ಸ್ ಅಕಾಡೆಮಿ 2001 ಪ್ರಾರಂಭಗೊಂಡು ಇಂದು ಹಂತ ಹಂತವಾಗಿ ಬೆಳೆದು ನಮ್ಮ ಸಂಸ್ಥೆ 25ನೇ ವರ್ಷದ ಇಗ್ನೈಟ್ 25 ಎ ಲಿಜೆನ್ಸಿ ಆಫ್ ಲ್ಯಾಂಪ್ಸ್ ಎಂಬ ನಾಮಕರಣದೊಂದಿಗೆ ಸಿಲ್ವರ್ ಜುಬ್ಲಿಯನ್ನು ಆಚರಿಸುತ್ತಿದ್ದು, ಈ ಶುಭ ಕ್ಷಣಕ್ಕೆ ಸಾಕ್ಷಿಯಾಗಿರುವ ಎಲ್ಲರಿಗೂ ಸೋಲಾರ್ ಜುಬ್ಲಿಯ ಇಗ್ನೈಟ್ 25ಯ ಮನದುಂಬಿದ ಶುಭಾಶಯಗಳು. ಈ ರಜತ ಮಹೋತ್ಸವದ ಶುಭ ಸಮಾರಂಭದ ಸಂತೋಷವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಹಳ ಉತ್ಸುಕರಾಗಿ ನಾವು ಹೇಳಿದ್ದು 10:15 ಗಂಟೆಗೆ, ಆದರೂ ಸಹ ಅವರು ಸುಮಾರು ಬೆಳಿಗ್ಗೆನೆ 10 ಗಂಟೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮೊಂದಿಗಿದ್ದಾರೆ ವಿರಾಜಪೇಟೆ ತಾಲೂಕಿನ ಮಾನ್ಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಸರಳ ಸಜ್ಜನರಾದ ಮಾನ್ಯ ಶ್ರೀಯುತ ಅಜ್ಜಿಕುಟ್ಟಿ ಪೊನ್ನಣ್ಣನವರು ನಮ್ಮೊಂದಿಗಿದ್ದಾರೆ. ಅವರನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಕರಾಟೆ ಎಂಬ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮತ್ತು ಇಡೀ ಭಾರತ ದೇಶದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವ ಮತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಪ್ರಸ್ತುತ ಕರ್ನಾಟಕ ರಾಜ್ಯದ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ಮತ್ತು ವೈಯಕ್ತಿಕವಾಗಿ ನನ್ನ ಗುರುಗಳಾಗಿರುವ ಶ್ರೀಯುತ ಚಪ್ಪುಡಿರ ಅರುಣ್ ಮಾಚನ್ ಅವರು
ಇಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಇಲ್ಲಿ ಬಂದಿರತಕ್ಕಂಥ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ ಸಂಸ್ಥೆಯ ಮಕ್ಕಳ ಪೋಷಕರು, ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು, ಸಂಸ್ಥೆಯ ಹಳೆಯ ಶಿಕ್ಷಕರು, ಛಾಯಾಗ್ರಾಹಕ ಮಿತ್ರರು, ಪತ್ರಕರ್ತ ಮಿತ್ರರು, ಪೊಲೀಸ್ ಸಿಬ್ಬಂದಿಗಳು, ಇವರನ್ನು ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಂಕಜರವರನ್ನು, ಸ್ಥಳೀಯರ ಮುಖಂಡರಾದ ವಿನಯ್ರವರನ್ನು, ಸ್ಥಳೀಯ ಮುಖಂಡರಾದ ನವೀನ್ರವರನ್ನು, ಪೊನ್ನಂಪೇಟೆ ತಾಲೂಕಿನ ಬ್ಲಾಕ್ ಅಧ್ಯಕ್ಷರಾದ ನವೀನ್ರವರನ್ನು, ಕರಾಟೆ ಶಿಕ್ಷಕರಾದ ಜಯಪುರವರನ್ನು ಮತ್ತು ಎಲ್ಲರನ್ನು ಸಹ ಸರ್ವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾನ್ಯರೇ, ನಮ್ಮ ಸಂಸ್ಥೆಗೆ 25 ವರ್ಷಗಳು ಪೂರ್ಣಗೊಂಡಿರುವ ಈ ವಿಶೇಷ ಕ್ಷಣದಲ್ಲಿ ನಾವು ಇಗ್ನೈಟ್ 25 ಎ ಲೆಗಸಿ ಆಫ್ ಲ್ಯಾಂಪ್ಸ್ ಇಂದು ಸಿಲ್ವರ್ ಜೂಬ್ಲಿ ಆಚರಿಸಲು ನಾವುಗಳೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಕೇವಲ ಸಂಸ್ಕಾರ ಮತ್ತು ಸಮಾಜ ಸೇವೆ ಎಂಬುದು ನಮ್ಮ ಸಂಸ್ಥೆಯ ಆದರ್ಶ ಪ್ರತಿಬಿಂಬವಾಗಿದೆ. ದೀಪವು ಕೇವಲ ಬೆಳಕು ನೀಡುವುದಲ್ಲ, ಅದು ಜ್ಞಾನದ ಆಸೆ, ಪ್ರೇರಣೆ ಮತ್ತು ಮೌಲ್ಯಗಳ ಸಂಕೇತ. ಹಾಗಾಗಿ ಎ ಲೆಗಸಿ ಆಫ್ ಲ್ಯಾಂಪ್ಸ್ ಎಂಬ ಸಂದೇಶವು ಪ್ರತಿಯೊಬ್ಬ ವಿದ್ಯಾರ್ಥಿ, ಶಿಕ್ಷಕರು ಮತ್ತು ಪೋಷಕರ ಹೃದಯದಲ್ಲಿ ಬೆಳಕನ್ನು ಹಬ್ಬುವ ಸಂಕೇತವಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ನೀವುಗಳು ಈ ಸಂಸ್ಥೆಯ ನಾಳೆಯ ತಾರೆಗಳು. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ನಿಮ್ಮ ಶ್ರಮ ನಿರಂತರವಾಗಿರಲಿ. ನೀವು ಸದಾ ಸತ್ಯ, ಶಿಸ್ತು ಮತ್ತು ಮೌಲ್ಯಗಳಿಗೆ ಬದ್ಧರಾಗಿರಿ. ಯಶಸ್ಸು ಕೇವಲ ಒಂದೇ ದಿನದಲ್ಲಿ ದೊರೆಯುವುದಿಲ್ಲ. ಪ್ರತಿದಿನದ ಸಣ್ಣ ಪ್ರಯತ್ನಗಳೇ ನಿಮ್ಮ ಸಾಧನೆಗೆ ದಾರಿ ತೋರುತ್ತದೆ. ಪ್ರತಿಯೊಂದು ಸೋಲು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಡಿಯರ್ ಪೇರೆಂಟ್ಸ್, ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಸಹನೆ ಮಕ್ಕಳ ಬೆಳವಣಿಗೆಗೆ ಅತಿ ಮುಖ್ಯ. ಮಕ್ಕಳಿಗೆ ಒತ್ತಡ ನೀಡದೆ ಅವರಿಗೆ ಪ್ರೇರಣೆಯನ್ನು ನೀಡಬೇಕು. ನೀವುಗಳು ಅವರ ಮೊದಲ ಗುರುಗಳು ಮತ್ತು ಅವರ ಮೊದಲ ಮಾರ್ಗದರ್ಶಿಗಳು. ನಿಮ್ಮ ಧೈರ್ಯ ಮತ್ತು ವಿಶ್ವಾಸವೇ ಅವರ ಯಶಸ್ಸಿನ ಅಡಿಪಾಯ. ಡಿಯರ್ ಟೀಚರ್ಸ್, ನೀವು ಮಕ್ಕಳಿಗೆ ಜ್ಞಾನದ ಜೊತೆಗೆ ಜೀವನದ ಪಾಠಗಳನ್ನು ಕಲಿಸಿರುತ್ತೀರಿ. ನಿಮ್ಮ ಸೂಕ್ತ ಮಾರ್ಗದರ್ಶನ ಮತ್ತು ಸಹಕಾರವಿಲ್ಲದೆ ಇವತ್ತಿನ ಈ ಪ್ರಯಾಣ ಸಾಧ್ಯವಾಗುತ್ತಿರಲಿಲ್ಲ. ಈ ಸಿಲ್ವರ್ ಜೂಬ್ಲಿಯ ಸಂದರ್ಭ ಕಳೆದ 25 ವರ್ಷಗಳ ಸಾಧನೆಯನ್ನು ನೆನೆಯುತ್ತಾ ಭವಿಷ್ಯದ ಕನಸುಗಳಿಗೆ ಪ್ರೇರಣೆಯನ್ನು ಪಡೆಯೋಣ. ಇಗ್ನೈಟ್ 25 ನಮ್ಮೊಳಗಿನ ಚಿಂತನೆಗಳಿಗೆ ಬೆಳಕನ್ನು ನೀಡಲಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನು ಹೇಳ್ತಾರೆ, ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಮತ್ತೊಮ್ಮೆ ಎಲ್ಲರಿಗೆ ಸಿಲ್ವರ್ ಜೂಬ್ಲಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಇವರು ಸಮಾಜ ಸೇವಕರಾಗಿದ್ದು ನಾನಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ ಹಾಗೂ SDMCA ಸದಸ್ಯರಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣನೀಯವಾದ ಸೇವೆ ಸಲ್ಲಿಸುತ್ತಾರೆ ಹಾಗೂ ಹಲವಾರು ಬಡ ಮಕ್ಕಳಿಗೆ ಪುಸ್ತಕ ವಿತರಣೆಯ ಮೂಲಕ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಹಾಯ ಮಾಡಿರುತ್ತಾರೆ. ಇವರು RSSನ ಪ್ರತಿನಿಧಿಯಾಗಿರುತ್ತಾರೆ. ನಮ್ಮ ಕರೆಗೆ ಓಗೊಟ್ಟು ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಂಡ ನಿಮಗೆ ಧನ್ಯವಾದಗಳು ಸರ್. ಈ ಲ್ಯಾಂಪ್ಸ್ ಶಾಲೆಯು ಕನಿಷ್ಠ ಸೌಲಭ್ಯಗಳೊಂದಿಗೆ ಕೇವಲ ಒಂದೇ ಕೊಠಡಿಯಲ್ಲಿ ಪ್ರಾರಂಭವಾಗಿ ಈಗ ಇಷ್ಟು ದೊಡ್ಡ ಕಟ್ಟಡದಲ್ಲಿ ಬಂದು 10ನೇ ತರಗತಿಯವರೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪೂರೈಸುತ್ತಾ ಹೀಗೆ ಮುಂದಕ್ಕೆ ಪದವಿ ಪೂರ್ವ, ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣವನ್ನು ನೀಡುವಂತಹ ಒಂದು ಶಕ್ತಿಯನ್ನು ಭಗವಂತ ಇವರಿಗೆ ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತಾ, ನನ್ನ ಕಣ್ಣ ಮುಂದೆಯೇ ಬೆಳೆದ ಮಕ್ಕಳು ಇಂತಹ ಒಂದು ಸಾಧನೆ ಮಾಡಿದ್ದಕ್ಕೆ ಹಾಗೂ ನನ್ನ ಕಣ್ಣ ಮುಂದೆ ಆಗಲೇ ಹೇಳಿದಂತೆ ಒಂದು ಸಣ್ಣ ಕೊಠಡಿಯಲ್ಲಿ ಕನಿಷ್ಠ ಸೌಲಭ್ಯದಲ್ಲಿ ಶುರುವಾದ ಶಾಲೆ ಇಂದು ಇಷ್ಟು ದೊಡ್ಡದಾಗಿ ನೈಸರ್ಗಿಕವಾಗಿ ಇರುವ ಪರಿಸರದಲ್ಲಿ ನಿಸರ್ಗದ ಮಡಿಲಲ್ಲಿ ಬೆಳೆದು ಬಂದು ಯಾವುದೇ ಶಬ್ದ ಮಾಲಿನ್ಯ ಅಥವಾ
ಪರಿಸರ ಮಾಲಿನ್ಯಕ್ಕೆ ಮಕ್ಕಳು ಒಳಗಾಗದಂತೆ ವಿದ್ಯಾಭ್ಯಾಸ ಕಲಿಯುತ್ತಿರೋದಕ್ಕೆ ನಾವೆಲ್ಲರೂ ಪೋಷಕಂತದವರು ಕೃತಜ್ಞರಾಗಿರಬೇಕು. ಹೀಗೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಮುಂದೆಯೂ ತೋರಿಸಲಿ. ನಮಗೀಗ ಅವರು ಏನೋ 4 ಪ್ರೈಸ್ ಕೊಟ್ಟಿದ್ದಾರೆ, ಪ್ರತಿಭೆ ಗೊತ್ತಾಗಲಿಲ್ಲ. ಅವರ ನಿಜವಾದ ಪ್ರತಿಭೆ ಗೊತ್ತಾಗಬೇಕಾದರೆ ಎಲ್ಲರೂ ಮಧ್ಯಾಹ್ನದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ತಿಳಿದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. For LKG, I started my education and completed 10th. 12 years journey with Lambs Academy has given me good education, good values and confidence. I remember when I was kid, I came with tears, but my teachers motivated me. They helped me to develop a growth mindset and even became mentors and role models. I am grateful to all my dear teachers for supporting me and encouraging me to do my best in the exam. And I am also grateful to the school management for believing in me and giving freedom to explore, learn and grow. And I am also grateful to the school management for providing school with nurturing environment that allowed me to grow and thrive. I would highly recommend my school to anyone looking for a nurturing environment that fosters academic excellence, personal growth and social responsibilities. My school has been a launching pad for my future ventures, and I am grateful for the experience and opportunities I had here. Thank you. Discipline and respect. Our teachers taught us to be punctual, follow school rules and complete our work sincerely. This helped me to become responsible and confident. The second value I learned was respect. We were taught to respect our teachers, elders and classmates. I learned to be polite, kind and helpful to others. The lessons and values I gained in my school during these 12 years will always remain with me. After joining this college, I truly miss my school teachers, friends, morning assemblies and carefree days. School life gave me a strong foundation, good values and beautiful memories that I always cherish. Thank you. Character is shaped. On this memorable occasion, I feel truly honored to stand before you and share a few meaningful experiences of my school days, which have shaped me. Today as we gather here to celebrate Silver Jubilee of our school, we celebrate not just 25 years of this institution, but 25 years of dedication, growth and excellence. As a student of Lambs Academy, I feel honored to be a part of this journey. Each improvement reflects the effort of the management and the support of our teachers. Beyond academics, they have prepared us to face challenges with responsibilities and integrity. On this proud occasion, I would like to express my sincere gratitude to the school for providing a strong foundation and countless opportunities to grow. I conclude by proudly saying that it is an honor to be a student of Lambs Academy. Congratulations to my alma maters for completing 25 years. May God bless this institution to inspire, educate and lead generation towards success. Thank you for giving me a wonderful opportunity. Thank you one and all. Places where we grow, dream, fail, learn and become who we are. Today, my heart is filled with gratitude as I speak about Lambs Academy, the place that has been my home from LKG to 10th standard. Every step I took here shaped who I am today. This school gave me more than education. It gave me confidence, values and beautiful memories. Our teachers believed in me, guided me and stood by me in every phase. I am deeply thankful to the management for their constant support and care. The laughter, lessons and friendship from these walls will stay in my heart forever. As I move forward in life, I know that the foundation led by Lambs Academy will guide me wherever I go.
I am deeply grateful to my school, my teachers, and the management for shaping my futures and giving me beautiful memories. Thank you, Anand. Give them a big round of applause. Come on everyone, give them a huge round of applause. ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಾರಣಾಂತರಗಳಿಂದ ಈಗ ಇವರು ನಮ್ಮೊಂದಿಗಿಲ್ಲ. ಅವರ ಮಾತಾಶ್ರೀ ಅವರನ್ನು ವೇದಿಕೆಗೆ ವಿನಯದಿಂದ ಹಾಗೂ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ. ಅಮ್ಮ, ದಯವಿಟ್ಟು ವೇದಿಕೆಗೆ ಬನ್ನಿ. ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ನಿಮ್ಮ ಸಾಧನೆಗೆ ನಮ್ಮ ನಮನ. ವಿದ್ಯಾರ್ಥಿಗಳಿಗೆ ಶಿಸ್ತು ಮತ್ತು ಮೌಲ್ಯವನ್ನು ತುಂಬಿದವರು ನಮ್ಮ ಪ್ರೀತಿಯ ಜೆನ್ನಿ ಮ್ಯಾಮ್, ಅದೇ ವೆಲೆನ್ಸಿಯಾ ಮ್ಯಾಮ್.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.